ನಮಸ್ಕಾರ ಸ್ನೇಹಿತರೆ, 2026 ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗೆ ಕರ್ನಾಟಕ ಸರ್ಕಾರದಿಂದ ಅರ್ಜಿ ಕರೆದಿದ್ದು, ಅದರಲ್ಲಿ ಸುಮಾರು 30 ಮಾರ್ಕ್ಸ್ಗಳು ಕಂಪ್ಯೂಟರ್ ನಾಲೆಜ್ ಬಗ್ಗೆ ಇರುತ್ತದೆ. ಇದು ಕೊನೆಯ ವರ್ಷದ ಕಂಪ್ಯೂಟರ್ ಪೇಪರ್. ಬನ್ನಿ ಇದನ್ನು ಸಾಲ್ವ್ ಮಾಡೋಣ. -IEEE 802.6 ಎಂಬ ಸ್ಟ್ಯಾಂಡರ್ಡ್ ಅನ್ನು ಬಳಸುತ್ತದೆ. ಇದಕ್ಕೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಒಂದು ಇಂಟರ್ನೆಟ್, ಎರಡನೇ ಆಪ್ಷನ್ಸ್ ಲ್ಯಾನ್, ಮೂರನೇ ಆಪ್ಷನ್ಸ್ ವ್ಯಾನ್, ನಾಲ್ಕನೇ ಆಪ್ಷನ್ಸ್ ಮ್ಯಾನ್. ಇದಕ್ಕೆ ಸರಿಯಾದ ಉತ್ತರ ಮ್ಯಾನ್. ಎರಡನೇ ಕ್ವಶನ್ಸ್ ನೋಡೋಣ. IP ಅಡ್ರೆಸ್ ಸ್ಥಳವನ್ನು ನಿರ್ವಹಿಸಲು ಈ ಯಾವ ಸಂಸ್ಥೆಗಳನ್ನು ರಚಿಸಲಾಗಿದೆ? ಟೆಲ್ನೆಟ್, ಕ್ಯಾಲ್ನೆಟ್, W3C. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಐಕ್ಯಾಂಟ್, ಎರಡನೇ ಆಪ್ಷನ್. ಫುಲ್ ಫಾರ್ಮ್ ಬಂದ್ಬಿಟ್ಟು ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ ಆ್ಯಂಡ್ ನಂಬರ್ಸ್. ಮೂರನೇ ಕ್ವಶನ್, ಆಪರೇಟಿಂಗ್ ಸಿಸ್ಟಮ್ಗೆ ಡ್ಯಾಶ್ಗೆ ಕಾರಣವಾಗಿದೆ? ಮೆಮೊರಿ ನಿರ್ವಹಣೆ, IO ಸಾಧನ ನಿರ್ವಹಣೆ, CPU ವೇಳಾಪಟ್ಟಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಕ್ವಶನ್ ನಂಬರ್ 4 ನೋಡೋಣ. FAT ಅಂದರೆ? ಆಪ್ಷನ್ 1 ಫೈಲ್ ಗುಣಲಕ್ಷಣ ಕೋಷ್ಟಕ, ಆಪ್ಷನ್ 2 ಫೈಲ್ ಹಂಚಿಕೆ ಕೋಷ್ಟಕ, ಆಪ್ಷನ್ 3 ಫಾಂಟ್ ಗುಣಲಕ್ಷಣದ ಕೋಷ್ಟಕ, ಆಪ್ಷನ್ 4 ಹಂಚಿಕೆ ಕಷ್ಟದ ಕೋಷ್ಟಕ ಸ್ವರೂಪ. ಇದರ 4ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2 ಫೈಲ್ ಹಂಚಿಕೆ ಕೋಷ್ಟಕ. 5ನೇ ಕ್ವಶನ್ ಬಂದ್ಬಿಟ್ಟು IPv4 ಗಾತ್ರ ಡ್ಯಾಶ್ ಬಿಟ್ಟುಗಳು? ಆಪ್ಷನ್ 1 32 ಬಿಟ್, ಆಪ್ಷನ್ 2 128 ಬಿಟ್, ಆಪ್ಷನ್ 3 16 ಬಿಟ್, ಆಪ್ಷನ್ 4 64 ಬಿಟ್. ಸರಿಯಾದ ಉತ್ತರ 32 ಬಿಟ್, ಮೊದಲನೇ ಆಪ್ಷನ್. 6ನೇ ಕ್ವಶನ್ MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಜೇಷನ್. ಇದು ಒಂದು ಔಟ್ಪುಟ್ ಡಿವೈಸ್, ಲಾಜಿಕಲ್ ಡಿವೈಸ್, ಇನ್ಪುಟ್ ಡಿವೈಸ್, ಕೀಲಿಮಣೆ ಡಿವೈಸ್. ಉತ್ತರ ಬಂದು ಇನ್ಪುಟ್ ಡಿವೈಸ್. ಇದು ನಾವು ಸಾಮಾನ್ಯವಾಗಿ MICR ಅನ್ನು ಬ್ಯಾಂಕ್ ಚೆಕ್ ಬುಕ್ಕಲ್ಲಿ ಬರೆದಿರುವ ಇಂಕನ್ನು ಈ ಟೆಕ್ನಾಲಜಿಯನ್ನು ಉಪಯೋಗಿಸಿ ಬರೆದಿರುತ್ತಾರೆ. MIME ಎಂದರೆ? ಮೊದಲನೇ ಆಪ್ಷನ್ ಮಲ್ಟಿಮೀಡಿಯಾ ಇಂಟರ್ನೆಟ್ ಮೆಸೇಜ್ ವಿಸ್ತರಣೆಗಳು, ಎರಡನೇ ಆಪ್ಷನ್ ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ವಿಸ್ತರಣೆ, ಮೂರನೇ ಆಪ್ಷನ್ ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೆಸೇಜ್ ವಿಸ್ತರಣೆ, ನಾಲ್ಕನೇ ಆಪ್ಷನ್ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ವಿನಿಮಯ. ಉತ್ತರ ಬಂದು ಸರಿಯಾದ ಉತ್ತರ 7ನೇ ಪ್ರಶ್ನೆಗೆ ಉತ್ತರ 1 ಮಲ್ಟಿಮೀಡಿಯಾ ಇಂಟರ್ನೆಟ್ ಮೆಸೇಜ್ ವಿಸ್ತರಣೆಗಳು. ಆಪ್ಷನ್ 8
PPP ಎಂದರೆ ಕ್ವಶನ್ ಆಪ್ಷನ್ 1 ಪರ್ಸನ್ ಟು ಪರ್ಸನ್ ಪ್ರೋಟೋಕಾಲ್, ಆಪ್ಷನ್ 2 ಪಿನ್ ಟು ಪಿನ್ ಪ್ರೋಟೋಕಾಲ್, ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್, ಆಪ್ಷನ್ 3 ಪಿನ್ ಟು ಪಿನ್ ಪ್ರೋಟೋಕಾಲ್, ಆಪ್ಷನ್ 4 ಪೀರ್ ಟು ಪೀರ್ ಪ್ರೋಟೋಕಾಲ್. ಸರಿಯಾದ ಉತ್ತರ ಆಪ್ಷನ್ 2 ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. 9ನೇ ಪ್ರಶ್ನೆ ನೋಡೋಣ. ಟೈಪ್ ಮಾಡುವಾಗ ಇಂಗ್ಲಿಷ್ ಮತ್ತು ಕನ್ನಡ ಬದಲಾವಣೆ ವಿಂಡೋಸ್ ಕೀಲಿ ಜೊತೆಗೆ ಯಾವ ಕೀ ಒತ್ತಬೇಕು? ಮೊದಲನೇ ಆಪ್ಷನ್ ವಿಂಡೋಸ್ ಪ್ಲಸ್ ಶಿಫ್ಟ್, ಎರಡನೇ ಆಪ್ಷನ್ ವಿಂಡೋಸ್ ಪ್ಲಸ್ ಸ್ಪೇಸ್, ಮೂರನೇ ಆಪ್ಷನ್ ವಿಂಡೋಸ್ ಪ್ಲಸ್ ಟ್ಯಾಬ್, ನಾಲ್ಕನೇ ಆಪ್ಷನ್ ವಿಂಡೋಸ್ ಪ್ಲಸ್ ಕಂಟ್ರೋಲ್. ಸರಿಯಾದ ಉತ್ತರ ವಿಂಡೋಸ್ ಪ್ಲಸ್ ಸ್ಪೇಸ್, ಎರಡನೇ ಆಪ್ಷನ್ ವಿಂಡೋಸ್ ಪ್ಲಸ್ ಸ್ಪೇಸ್. ಕ್ವಶನ್ ನಂಬರ್ 11. IoT ಇದರ ವಿಸ್ತೃತ ರೂಪ ಯಾವುದು? ಆಪ್ಷನ್ 1 ಅಂತರ್ಜಾಲ ತಂತ್ರಜ್ಞಾನ, ಆಪ್ಷನ್ 2 ಅಂತರ್ಜಾಲ ಸಲಕರಣೆಗಳು, ಆಪ್ಷನ್ 3 ಅಂತರ್ಜಾಲ ವಸ್ತುಗಳು, ಆಪ್ಷನ್ 4 ಅಂತರ್ಜಾಲ ವ್ಯವಹಾರಗಳು. ಸರಿಯಾದ ಉತ್ತರ ಆಪ್ಷನ್ 3 ಅಂತರ್ಜಾಲ ವಸ್ತುಗಳು, ಇಂಟರ್ನೆಟ್ ಆಫ್ ಥಿಂಗ್ಸ್. 11ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಪಟ್ಟಿ ಎ, ಪಟ್ಟಿ ಬಿ. ಪಟ್ಟಿ ಎನಲ್ಲಿ ಸ್ಟ್ರೈಕ್ ಥ್ರೋ, ಸಬ್ಸ್ಕ್ರಿಪ್ಟ್, ಕಂಟ್ರೋಲ್ ಕೀ, ಕಂಟ್ರೋಲ್ ಆ್ಯಮ್. ಬಿ ಪಟ್ಟಿಯಲ್ಲಿ ಹೈಪರ್ಲಿಂಕ್, ಆಯ್ಕೆಯಾದ ಪಠ್ಯಾಂಶದ ಮಧ್ಯದಲ್ಲಿ ಗೆರೆ ಎಳೆಯುವುದು. ಲೈಫ್ ಎಂಡೆಂಟ್. ಪಠ್ಯ 4ನೇ ಪಠ್ಯ ಬೇಸ್ಲೈನ್ನ ಕೆಳಗೆ ಸಣ್ಣ ಅಕ್ಷರಗಳನ್ನು ರಚಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಮೂರನೇದು ಆಯ್ತದೆ. ಸರಿಯಾದ ಉತ್ತರ ಆಪ್ಷನ್ 3. ಆಪ್ಷನ್ 3 ಸರಿಯಾದ ಉತ್ತರ. ಸರಿಯಾದ ಉತ್ತರ ಆಪ್ಷನ್ 3. 12ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಕೀಬೋರ್ಡ್, ಲೈಟ್ ಪೆನ್, ಟ್ರ್ಯಾಕ್ ಬಾಲ್, ಮೌಸ್. ಸ್ಟೇಷನರಿ ಆಪ್ಷನ್ನಲ್ಲಿ ಐನಲ್ಲಿ ಫಸ್ಟು ಸ್ಟೇಷನರಿ ಪಾಯಿಂಟಿಂಗ್ ಡಿವೈಸ್, ಬಾಲ್ ಮತ್ತು ಬಟನ್ಗಳು, ಅತಿ ಸಾಮಾನ್ಯ ಡೇಟಾ ಎಂಟ್ರಿ ಡಿವೈಸ್, ಎಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್. ಸರಿಯಾದ ಉತ್ತರ ಪಿನ್ ಕೋಡ್ ಅಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಮೌಸ್ ಅಂದರೆ ಸ್ಟೇಷನರಿ ಪಾಯಿಂಟಿಂಗ್ ಡಿವೈಸ್ ಆಗಿರ್ತದೆ. ಲೈಟ್ ಪೆನ್ ಅಂದರೆ ಹನ್ನೆರಡನೇ ಪ್ರಶ್ನೆಗೆ ಉತ್ತರ 4 ಆಗುತ್ತದೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ.
ರೀಸೈಕಲ್ ರೀಸೈಕಲ್ ಬಿನ್ ಎಂಬುದು ಬೇಡವಾದ ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಇಡಬಹುದಾದ ತಾತ್ಕಾಲಿಕ ಸ್ಟೋರೇಜ್ ಕ್ಷೇತ್ರ. ರೀಸೈಕಲ್ ನಲ್ಲಿಟ್ಟ ಐಟಂಗಳು ಖಾಯಂ ಆಗಿ ಅಳಿಸಿ ಹಾಕುವವರೆಗೆ ಹಾರ್ಡ್ ಡಿಸ್ಕ್ ಸ್ಪೇಸ್ ಅನ್ನು ತೆಗೆದುಕೊಳ್ಳುತ್ತವೆ. ಖಾಯಂ ಆಗಿ ಅಳಿಸಿ ಹಾಕುವವರೆಗೆ ಅಥವಾ ಮರುಸ್ಥಾಪಿಸುವವರೆಗೆ ರೀಸೈಕಲ್ ಬಿನ್ನಲ್ಲಿಟ್ಟು ಐಟಂ ಅಲ್ಲೇ ಇರುತ್ತದೆ. ಆಪ್ಷನ್ 4 ರಿಮೂವೇಬಲ್ ಡ್ರೈವ್ ಅಥವಾ ನೆಟ್ವರ್ಕ್ ಡ್ರೈವ್ನಲ್ಲಿ ಸಂಗ್ರಹವಿಟ್ಟ ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಅಳಿಸಿದಾಗ ಅವುಗಳು ರೀಸೈಕಲ್ ಬಿನ್ಗೆ ಕಳುಹಿಸಲ್ಪಡುತ್ತದೆ. ಇದರಲ್ಲಿ ಮೊದಲ 3 ಆಪ್ಷನ್ಗಳು ಕರೆಕ್ಟಾಗಿರ್ತದೆ. ಇದರಲ್ಲಿ ಎ, ಬಿ ಮತ್ತು ಸಿ, ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ವೆಬ್ ಸರ್ವರ್ನಿಂದ ವೆಬ್ ಪುಟವನ್ನು ಕೋರಲು ವೆಬ್ ಬ್ರೌಸರ್ ಬಳಸುವ ಪ್ರೋಟೋಕಾಲ್. ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಮಿಷನ್ ಪ್ರೋಟೋಕಾಲ್, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್, ಸಿಂಪಲ್ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ 4 ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. 15ನೇ ಪ್ರಶ್ನೆ, ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ. ಕರ್ನಾಟಕ ಸರ್ಕಾರವು ನುಡಿ ತಂತ್ರಾಂಶದ ಸ್ವಾಮಿತ್ವವನ್ನು ಹೊಂದಿದೆ ಮತ್ತು ನುಡಿ ತಂತ್ರಾಂಶವನ್ನು ಪುಕ್ಕಟೆಯಾಗಿ ಲಭ್ಯವಿರುವಂತೆ ಮಾಡಿದೆ. ನುಡಿಯನ್ನು ಕನ್ನಡ ಗಣಕ ಪರಿಷತ್ ಅಭಿವೃದ್ಧಿಪಡಿಸಿದೆ. ನುಡಿಯು ಎಕ್ಸೆಲ್, ಒರಾಕಲ್, ಎಸ್ಕ್ಯೂಎಲ್, DB2 ಮತ್ತಿತರ ವಿಂಡೋಸ್ ಆಧಾರಿತ ಡೇಟಾಬೇಸ್ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ. ನುಡಿಯು YXQ ಅನ್ನು ಬೆಂಬಲಿಸುವುದಿಲ್ಲ. ಇದರಲ್ಲಿ ಸರಿಯಾದ ಉತ್ತರ 3 ಸರಿಯಾಗಿದ್ದು ಆಪ್ಷನ್ ಎ, ಬಿ ಮತ್ತು ಸಿ ಇದು 4ನೆಯ ಉತ್ತರ. ಸರಿಯಾದ ಉತ್ತರ ಇವು 3 ಆಗಿದ್ದು ಎ, ಬಿ ಇದರಲ್ಲಿ ಎ, ಬಿ ಮತ್ತು ಸಿಗಳು ಸರಿ. ಆಪ್ಷನ್ 4 ಆಗುತ್ತದೆ. ಎಸ್ಕ್ಯೂಎಲ್ನಲ್ಲಿ ನುಡಿ ಬೆಂಬಲಿಸುವುದಿಲ್ಲ. 16ನೇ ಪ್ರಶ್ನೆ, ಗಾತ್ರಕ್ಕೆ ಅನುಗುಣವಾಗಿ ದತ್ತದ ಕ್ರಮ. ಅಕ್ಷರ, ರೆಕಾರ್ಡ್, ಫೀಲ್ಡ್, ಕಡತ, ಡೇಟಾಬೇಸ್. ಆಪ್ಷನ್ 2 ಅಕ್ಷರ, ಫೀಲ್ಡ್, ರೆಕಾರ್ಡ್, ಕಡತ, ಡೇಟಾಬೇಸ್. ಆಪ್ಷನ್ 3 ಫೀಲ್ಡ್, ರೆಕಾರ್ಡ್, ಅಕ್ಷರ, ಡೇಟಾಬೇಸ್, ಕಡತ. ಆಪ್ಷನ್ 4 ಫೀಲ್ಡ್, ಅಕ್ಷರ, ಕಡತ, ಡೇಟಾಬೇಸ್, ರೆಕಾರ್ಡ್. ಸರಿಯಾದ ಉತ್ತರ 1 ಆಪ್ಷನ್ 2. ಇಲ್ಲಿ ನಾವು ಇದನ್ನು ಕನ್ನಡಗಿಂತ ಇಂಗ್ಲೀಷ್ನಲ್ಲಿ ನೋಡಿದ್ರೆ ಫಸ್ಟ್ ಬರುತ್ತೆ ಕ್ಯಾರೆಕ್ಟರ್.
ಅಂದರೆ ಅಕ್ಷರ ಆಗೋದು ಫೈಲ್ ಆಗುತ್ತೆ, ಫೈಲ್ ಆದಮೇಲೆ ರೆಕಾರ್ಡ್ ಆಗುತ್ತೆ, ರೆಕಾರ್ಡ್ ಆದಮೇಲೆ ಫೀಲ್ಡ್ ಆದಮೇಲೆ ರೆಕಾರ್ಡ್ ಆಗೋ ಫೈಲ್ಸ್ ಆದಮೇಲೆ ಡೇಟಾಬೇಸ್ ಆಗುತ್ತೆ. ಯಾವುದು ಚಿಕ್ಕದಿಂದ ದೊಡ್ಡದಾಗಿ ಹೋಗುತ್ತೆ ಅದನ್ನು ಅಂತಾರೆ ಸಿ ಪಿ ಯುನ ವೇಗವನ್ನು ಅಳೆಯುವುದು. 17ನೇ ಪ್ರಶ್ನೆ, ಪ್ರತಿ ಮಿಲಿ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು. ಪ್ರತಿ ಮೈಕ್ರೋ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು. ಪ್ರತಿ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು. ಪ್ರತಿ ನ್ಯಾನೋ ಸೆಕೆಂಡ್ ಇರುವ ಗಡಿಯಾರದ ಚಕ್ರಗಳು. ಸರಿಯಾದ ಉತ್ತರ ಆಪ್ಷನ್ 3, ಪ್ರತಿ ಸೆಕೆಂಡ್ಗೆ ಇರುವ ಗಡಿಯಾರ ಚಕ್ರಗಳು. ಇದು ಹೇಗಂದರೆ 1 ಅವರ್ನಲ್ಲಿ 60 ನಿಮಿಷ ಇರುತ್ತದೆ. ಆ ರೀತಿ ಸಿ ಪಿ ಯುನ ವೇಗವನ್ನು ಅವರ್ ಮುಖಾಂತರ ಅಳೆಯುತ್ತಾರೆ. ಹಾಗಾಗಿ ಸೆಕೆಂಡು ಸರಿಯಾದ ಉತ್ತರ. ಅತಿ ವೇಗದ ಮೆಮೊರಿ ಪ್ರಕಾರ ರ್ಯಾಮ್, ಕ್ಯಾಶ್, ರೋಮ್, ಡಬಲ್ ಡೇಟಾ, ರೇಡ್, SDRAM, DDR, SDRAM. ಸರಿಯಾದ ಉತ್ತರ ಕ್ಯಾಶ್. ಪ್ರಶ್ನೆ 19, ವಿಶ್ವಾಸಾರ್ಹ ಎಂದು ಸೂಗು ಹಾಕುವ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವ ಸೈಬರ್ ಅಪರಾಧಕ್ಕೆ ಏನೆನ್ನುತ್ತಾರೆ? ಹ್ಯಾಕಿಂಗ್, ಸೈಬರ್ ಕಳ್ಳತನ, ಸೈಬರ್ ಸ್ಟ್ಯಾಕಿಂಗ್, ಫಿಶಿಂಗ್. ಸರಿಯಾದ ಉತ್ತರ ಫಿಶಿಂಗ್ ಅಂತ ಕರೆಯುತ್ತಾರೆ. ಪ್ರಶ್ನೆ 20, ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ಗಳಿಗೆ ಪೂರ್ವ ನಿರ್ಧರಿತ ಬಣ್ಣಗಳು, ಫಾಂಟ್ಗಳು ಹಾಗೂ ದೃಶ್ಯ ಪರಿಣಾಮಗಳನ್ನು ಸೇರಿಸಿ ವೃತ್ತಿಪರ ಪರಿಣಾಮವನ್ನು ಪಡೆಯಲು ಏನೆನ್ನುತ್ತಾರೆ? ಆಪ್ಷನ್ 1 ಟೆಂಪ್ಲೇಟ್, ಆಪ್ಷನ್ 2 ಸ್ಲೈಡ್ ಲೇಔಟ್, ಆಪ್ಷನ್ 3 ಥೀಮ್, ಆಪ್ಷನ್ 4 ಸ್ಲೈಡ್ ಮಾಸ್ಟರ್. ಸರಿಯಾದ ಉತ್ತರ ಆಪ್ಷನ್ 3 ಥೀಮ್. ಧನ್ಯವಾದಗಳು ಸ್ನೇಹಿತರೆ, ಇವತ್ತಿಗಿಷ್ಟು ಸಾಕು. ಮತ್ತೆ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.